ಗ್ರೀನ್ ಲೀವ್ಸ್ ಬಿರಿಯಾನಿ. ಸೊ ಗ್ರೀನ್ ಲೀವ್ಸ್ ಬಿರಿಯಾನಿಗೆ ಏನೇನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಗ್ರೀನ್ ಲೀವ್ಸ್ ಬಿರಿಯಾನಿ ಬೇಕಾಗುವ ಪದಾರ್ಥಗಳು: ಬಾಸುಮತಿ ಅಕ್ಕಿ, ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಗೋಡಂಬಿ, ಬೆಳ್ಳುಳ್ಳಿ, ಪಲಾವ್ ಮಸಾಲೆ ಮಿಶ್ರಣ, ಬೆಣ್ಣೆ, ಹಸಿ ಮೆಣಸಿನಕಾಯಿ, ಜೀರಿಗೆ, ಸಕ್ಕರೆ, ಉಪ್ಪು, ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಓಕೆ, ಸೊ ನೋಡ್ಕೊಂಡ್ ಬಂದ್ರಿ. ಸೊ ಇವಾಗ ಫಸ್ಟ್ ಏನ್ ಕೊಡ್ಲಿ ನಾನು? ಸ್ಟವ್ ಹಚ್ಕೊಳ್ಳೋಣ. ಓಕೆ, ಸ್ಟವ್ ಹಚ್ಚಿ ಇದು ಕುಕ್ಕರ್ ಇಡೋಣ. ಸೊ ಗ್ರೀನ್ ಲೀವ್ ಬಿರಿಯಾನಿನ ಮನೆಯಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದೊಂದು ಸ್ವಲ್ಪ ಹೀಟ್ ಆದ್ರೆ ಆಯಿಲ್ ಕೊಡಿ ಸ್ವಲ್ಪ. ಸೊ ಎಣ್ಣೆ ಇಲ್ಲಿದೆ. ಇಲ್ಲಿ ಹೆಂಗಸರು ಕೂಡ ಎಣ್ಣೆ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಅದು ಅಡಿಗೆ ಮಾಡೋದಕ್ಕೆ ಮಾತ್ರ. ಹೌದು ಹೌದು. ಓಕೆ, ಸೊ ಇವಾಗ ಎಣ್ಣೆ ಹಾಕಿದ್ದಾಯ್ತು. ಎಣ್ಣೆ ಹಾಕಿದ್ಮೇಲೆ ನೆಕ್ಸ್ಟ್ ಅದೊಂದು ಸ್ವಲ್ಪ ಬಿಸಿ ಆಗಲಿ. ಜೀರಿಗೆ ಕೊಡಿ. ಆಗಲಿ. ಜೀರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ನ ಆಡ್ ಮಾಡುತ್ತೆ. ಫ್ಲೇವರ್ ಅಲ್ವಾ? ಸಾಸಿವೆ ಹಾಕಲ್ಲ, ಸಾಸಿವೆ ಬದಲು ಇದು ಜೀರಿಗೆ ಫ್ಲೇವರ್ಗೋಸ್ಕರ ಹಾಕೋದು. ಅದು ಎಣ್ಣೆ ಕಾದಿದೆ. ಒಂದು 2 ಚಿಟಿಕೆ ಜೀರಿಗೆ ಹಾಕೋದು. ಓಕೆ, ನಿಮ್ಮ ಸೌಂದರ್ಯದ ರಹಸ್ಯನ ನನಗೆ ಇನ್ನೂ ಹೇಳ್ಕೊಡ್ಲೇ ಇಲ್ಲ. ನೆಕ್ಸ್ಟ್ ಏನ್ ಕೊಡ್ಲಿ? ನಂಗೆ ಇದು ಮಸಾಲಾ ಐಟಮ್ ಕೊಡಿ. ಚಕ್ಕೆ, ಮೊಗ್ಗು ಎಲ್ಲ ಮಿಕ್ಸ್ ಮಾಡಿದೀವಿ ಇದರಲ್ಲಿ. ಸೊ ಇದರಲ್ಲಿ ಚಕ್ಕೆ, ಮೊಗ್ಗು, ಲವಂಗ, ಪಲಾವ್ ಎಲೆ, 2 ಏಲಕ್ಕಿ. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಬಂದಿರೋದು ಇದು. ಓಕೆ, ಇದನ್ನು ಹಾಕಿ ಇದ್ರೊಳಗೆ ಫ್ರೈ ಮಾಡೋದು. ಸರಿ, ಇದಿಷ್ಟು ಹಾಕ್ಬಿಡ್ತೀನಿ. ಓಕೆ. ಬೆಳ್ಳುಳ್ಳಿ ಸೊ ಕೊಡಿ. ನೆಕ್ಸ್ಟ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇಲ್ಲಿದೆ. 4 ಕೆಸ್ಲು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ. 4 ಕೆಸ್ಲು ಮಾತ್ರ ಬೆಳ್ಳುಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಓಕೆ. ಸೊ ಇದನ್ನೆಲ್ಲದನ್ನು ಹಾಕಿ ಕ್ಲೀನ್ ಆಗಿ ಫ್ರೈ 1 ಮಾಡ್ಕೊಬೇಕಾ? ಟೀ ಸ್ಪೂನ್ ಅಷ್ಟೇ ಇದು. ಓಕೆ. ಸ್ವಲ್ಪ ಇವಾಗಲಾರು ಹೇಳ್ತೀರಾ ನಿಮ್ಮ ಸೌಂದರ್ಯದ ರಹಸ್ಯ ಏನು ಅಂತ ಅಂದ್ಬಿಟ್ಟು? ಈರುಳ್ಳಿ ಕೊಡಿ. ಒಂದ್ ಸ್ವಲ್ಪ ಇದಾಗ್ಬಿಡ್ಲಿ, ಆಮೇಲೆ ಹೇಳೋಣ. ಖಂಡಿತ. ಓಕೆ. ಕಾರ್ಯಕ್ರಮ 1 ಕಪ್ ಮುಗಿಯೋದ್ರಲ್ಲಿ ಈರುಳ್ಳಿ ಇದು. 1 ಕಪ್ ಈರುಳ್ಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಂಡಿದ್ದೀರಾ? ಹೌದು, ಈರುಳ್ಳಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಇದ್ರೇನೆ. ಮತ್ತೆ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಅಂಡ್ ಶುಗರ್ ಎರಡು ಸ್ವಲ್ಪ ಒಂದೊಂದು ಚಿಟಿಕೆ ಹಾಕಿದ್ರೆ. ಇಲ್ಲಿ ಸಾಲ್ಟ್ ಕೇಳಿದೀನಿ, ಶುಗರ್ನು ಯಾಕೆ ಹಾಕ್ತಾ ಇದೀರಾ? ಶುಗರ್ ಯಾಕೆಂದ್ರೆ ಅದು ಕಲರ್ ಚೇಂಜ್ ಆಗಲ್ಲ. ಒಂದ್ ಸ್ವಲ್ಪ ಹಾಗೆ ಇರುತ್ತೆ, ಇಲ್ಲ ಬ್ರೌನ್ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಸಾಲ್ಟ್. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಇದು ಶುಗರ್ ಕೊಡಿ ಸ್ವಲ್ಪ. ಓಕೆ, ಶುಗರ್ ಎಲ್ಲಿದೆ? ಶುಗರ್ 1 ಚಿಟಿಕೆ ಅಷ್ಟೇ ಸಾಕು. ಸ್ವಲ್ಪ. ಓಕೆ. ಈಗ ಪೀಸ್ ಕೊಡಿ. ಬಟಾಣಿ ಕೊಡಿ. ಬಟಾಣಿನ ಇದು ಒಣ ಬಟಾಣಿ ತಗೊಂಡಿರ್ತೀವಲ್ವಾ? ಹಸಿ ಕಾಯಿ ಬಟಾಣಿ ಬಿಡಿಸ್ಕೊಂಡ್ ಬಂದಿರೋದು. ಹಸಿ ಕಾಯಿ ಬಟಾಣಿ. ಇದು 1 ಕಪ್ ಹಾಕ್ತಾ ಇದೀನಿ. ಬಿರಿಯಾನಿಗೆ ಬಟಾಣಿ ಎಲ್ಲ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಇದ್ರ ಟೇಸ್ಟ್ ಇನ್ನೂ ಖಡಕ್ ಆಗಿರುತ್ತೆ. ಗೋಡಂಬಿ ಕೊಡಿ. ಓಕೆ. ಸೊ ಇದು ತುಂಬಾ ಸ್ಪೈಸಿಯಾಗೂ ಕೂಡ ಮಾಡ್ಕೊಬೋದಾ ಬಿರಿಯಾನಿ ಬೇಕಾಗಿರೋರಿಗೆ? ಹೇಗೆ ನಮ್ಗೆ ಅದು ಎಷ್ಟು ಸ್ಪೈಸಿ ಬೇಕೋ ಅದು ಒಬ್ಬೊಬ್ರು ಲೈಕ್ ಮಾಡ್ತಾರೆ, ಒಬ್ಬೊಬ್ರು ತುಂಬಾ ಸ್ಪೈಸಿ ಇಷ್ಟಪಡಲ್ಲ. ಲೈಟ್ ಆಗ್ಬೇಕಂದ್ರೆ ಲೈಟ್ ಆಗಿ ಮಾಡ್ಕೋಬಹುದು. ಓಕೆ. ಈಗ ಇದೆಲ್ಲ ಫ್ರೈ ಮಾಡೋದು. ಸೊ ಇವಾಗ ಮೆಣಸಿನಕಾಯಿನ ಹಾಕೊಬೇಕಾ ಇಲ್ಲ ಅಂತ ಹೇಳಿದ್ರೆ ಖಾರ ಪುಡಿ ಹಾಕೋದು ಪರವಾಗಿಲ್ಲ? ಇಲ್ಲ, ಇವಾಗ ಇದು ಪೇಸ್ಟ್ ಇದು ಕೊಡಿ ಅದು. ಸೊ ಇದು ನಮ್ಮ ಇದು ಪಾಲಕ್, ಪುದೀನಾ, ಕೊತ್ತಂಬರಿ, ಹಸಿಮೆಣಸಿನಕಾಯಿ. ಸೊ ಇದೆಲ್ಲದನ್ನು ಹಾಕಿ ಪೇಸ್ಟ್ ಎಲ್ಲ ಹಾಕಿ ಪೇಸ್ಟ್ ಮಾಡಿರೋದು ಇದು. ಓಕೆ. ಎಲ್ಲ ಒಂದೊಂದು ಹಿಡಿ. ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ನಾವು ಅಷ್ಟು ಹಾಕೊಂಡ್ರೆ ಸಾಕು. ಸೊ ಮನೆಯಲ್ಲಿ ಅತಿಥಿಗಳು ಯಾರು ಜಾಸ್ತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಸಾಕು. ಓಕೆ. ಇದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರಬೇಕು. ನಾವು ಇದು ಫ್ರೈ ಮಾಡ್ತಾ ಇದ್ರೆ ವಾಸನೆ ಬರುತ್ತೆ ನಮ್ಗಾಗ್ಲೇ ಇದಾಗಿದೆ ಅಂತ. ಬಾಸ್ಮತಿ ರೈಸ್ ಅಂತ ಕೂಡ ಹೇಳಿದಿರಾ? ಬಾಸ್ಮತಿ ರೈಸ್ ಆಡ್ ಮಾಡೋದ್ರಿಂದ ಇನ್ನೂ ಬಾಸುಮತಿ ರೈಸ್ ಆಕ್ಚುಲಿ ಅದು ಒಂದು 1/2 ಅವರ್ ಮುಂಚೆನೆ ನೆನ್ಸಿಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ಓಕೆ. ಡೈರೆಕ್ಟ್ ಆಗಿ ಹಾಗೆ ಹಾಕೋ ಬದಲು ನೆನ್ಸ್ ಹಾಕಿದ್ರೆ ಬೇಗ ಸ್ಮೂತ್ ಆಗಿ ಹೋಗುತ್ತೆ. ಈಗ ಇದು ಹಸಿ ವಾಸನೆ ಹೋಗ್ಬೇಕಿದು. ಸೊಪ್ಪೆಲ್ಲ ಫ್ರೈ ಆಗಬೇಕಾಗುತ್ತೆ ಅದು. ವಾಸನೆ ಬರ್ತಾ ಇದೆಯಾ? ಎಸ್, ಘಮ ಘಮ ಅಂತ ಇದೆ. ನಮಗೆ ಮೂಗಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ ಈ ವಾಸನೆ. ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ಬಾಸುಮತಿ ರೈಸ್ ಇಲ್ಲಿದೆ. ಇದು 1 ಗ್ಲಾಸ್ ತಗೊಂಡಿದ್ದೀನಿ. ಓಕೆ. ಒಂದು ಸ್ಟೀಲ್ ಗ್ಲಾಸ್ ಅಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೀರಾ? ಸೊ ನಾನು ಒಬ್ಬನಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ನನಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ? ಹೌದು. ಬಾಸ್ಮತಿ ರೈಸ್ ಇವಾಗ ಆಡ್ ಆಗಿದೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತಲ್ವಾ? ಮಿಕ್ಸ್ ಮಾಡಬೇಕು. ಫ್ರೈ ಮಾಡಿದೀವಿ. ಇದಕ್ಕೆ ಈಗ ಒಂದು ಸ್ವಲ್ಪ ಬೆಣ್ಣೆ ಹಾಕಬೇಕು. ಬೆಣ್ಣೆ ಕೂಡ ಹಾಕೊಡ್ತಾ ಇದ್ದೀರಾ? 1 ಸ್ಪೂನ್ ಕೊಡಿ. ಎಸ್. ಸೊ ಇದಕ್ಕೆ ಬೆಣ್ಣೆ ಆಡ್ ಮಾಡೋದ್ರಿಂದ ಅದರ ಒಂದು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ.
ಬೆಣ್ಣೆ ಹಾಕಿದ್ದೀನಿ. 2 ಸ್ಪೂನ್ ಬೆಣ್ಣೆ ನನಗೋಸ್ಕರ. ಓಕೆ, ಬೆಣ್ಣೆ ಹಾಕಿದಾಗಿದೆ. ಉಪ್ಪು ಕೊಡಿ. ಉಪ್ಪು ಮತ್ತೆ ಅದು ಹಾಕ್ಬೇಕಾಗುತ್ತೆ. ಉಪ್ಪು ಸ್ವಲ್ಪ ಈರುಳ್ಳಿ ಫ್ರೈಗೆ ಹಾಕೊಂಡಿದ್ದೀವಿ. ಈಗ ಇದು ಕ್ವಾಂಟಿಟಿ ನೋಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದಾಗುತ್ತೆ. ಓಕೆ, 1 ಸ್ಪೂನ್. ಇದರಲ್ಲಿ 2 ಸ್ಪೂನ್ ಹಾಕಿದ್ರೆ ಸಾಕಿದು. ಪೂರ್ತಿ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಕಡೆಗೆ ಕ್ಲೋಸ್ ಮಾಡ್ಬಿಡೋದು ಅಷ್ಟೇನಾ? ಅಷ್ಟೇ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಆಗಿದೆ. ಇನ್ನೇನು ಒಂದು ಸ್ವಲ್ಪ ಹೊತ್ತು ಅದು ಕ್ಲೀನಾಗಿ. ಸ್ವಲ್ಪ ಲೆಮನ್ ಕೊಡಿ. ಸೊ ಇದರಲ್ಲಿ ಲೆಮನ್ ಕೂಡ ಆಡ್ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಹುಳಿಗೆ. ಆ ಒಂದು ಹುಳಿಯ ಟೇಸ್ಟ್ನು ಕೂಡ ಸಿಕ್ಕಿದ್ರೆ ಸ್ವಲ್ಪ ಹುಳಿ ತಿನ್ನೋರ್ಗು ಕೂಡ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಅವಾಗ ರೈಸ್ ಮುದ್ದೆ ಆಗಲ್ಲ, ಉದುರುದ್ರಾಗಿ ಬಿರಿಯಾನಿ ಇದಾಗಿ ಬರುತ್ತೆ. ವಾಟರ್ ಕೊಡಿ. ಸೊ ಇದಕ್ಕೆ ಎಷ್ಟು ನೀರು ಹಾಕ್ಬೇಕಾಗುತ್ತೆ? ಈಗ ಇದು 1 ಲೋಟ ಅಕ್ಕಿ ತಗೊಂಡಿದ್ದೀನಲ್ಲ, ಹೌದು, ಅದಕ್ಕೆ 1.25 ಲೋಟ ನೀರು ಹಾಕಿದ್ರೆ ಸಾಕು. ಸೊ ಇಲ್ಲಿದೆ ಅದೇ ಗ್ಲಾಸ್ ಕೊಡಿ. ಓಕೆ, ಇದು 2 ಲೋಟ 1.25 ಲೋಟ ಹಾಕ್ತೀನಿ. 1 ಲೋಟ ಅಕ್ಕಿ ತಗೊಂಡಿದ್ರೆ ಅದೇ ಲೋಟದಲ್ಲಿ? ಇದೇ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ. ಸೊ 1.25 ಲೋಟ ನೀರು ಹಾಕ್ಬೇಕಾಗುತ್ತೆ. ಅಷ್ಟೇ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ್ತಾರೆ, ಆಮೇಲೆ ಅಕ್ಕಿ ಜಾಸ್ತಿ ಹಾಕ್ಬಿಡ್ತಾರೆ, ಅದು ಮೆತ್ತಗಾಗಿ ಹೋಗುತ್ತೆ. ಹೌದು, ಇದೆ ಇಷ್ಟು ಹಾಕ್ತಾ ಇದ್ದೀನಿ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ ಈಗ. ಓಕೆ, ಇದೊಂದು 10 ಮಿನಿಟ್ಸ್ ಆಯಿತು ಅಂದರೆ. ಸೊ ನಿಮ್ಮ ವಿಷಯಕ್ಕೆ ಬರ್ತೀವಿ ನಾವು ಇವಾಗ. ಓಕೆ, ನಿಮ್ಮ ಸೌಂದರ್ಯದ ರಹಸ್ಯ ಏನು? ಏನಿಲ್ಲ, ಮನೆಯಲ್ಲಿ ಹೆಲ್ತಿ ಆಗಿರೋದಷ್ಟೇ ಅಲ್ವಾ? ನಾವು ಮನೆಯಲ್ಲೇ ಬ್ಯೂಟಿ ಟಿಪ್ಸ್ ಮಾಡ್ಕೊಡೋದು. ಹೌದಾ? ನಮ್ಮ ವೀಕ್ಷಕರಿಗೂ ಏನಾದ್ರು ಬ್ಯೂಟಿ ಟಿಪ್ಸ್ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀರಾ? ಓಕೆ, ಅಡಿಗೆ ಮನೆಯ ಟಿಪ್ಸ್ ಇಲ್ಲಾಂದ್ರೆ ಬ್ಯೂಟಿ ಟಿಪ್ಸ್ ಏನಾದ್ರು? ಖಂಡಿತ ಕೊಡ್ತೀನಿ. ಎಸ್, ಸೊ ಹಾಗಾದ್ರೆ ಖಂಡಿತವಾಗ್ಲೂ ನೀವು ನಮ್ಮ ವೀಕ್ಷಕರಿಗೆ ಕೊಡ್ಬೋದು. ಓಕೆ, ಸ್ಕಿನ್ ಸ್ವಲ್ಪ ಡ್ರೈ ಆಗಿದ್ದು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದಕ್ಕೆ ಬನಾನಾ ಆ್ಯಂಡ್ ಇದು ಮಿಲ್ಕ್ ಕೆನೆ ತೆಗೆದು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ. ಅದು ಸೊ ಬ್ಲ್ಯಾಕ್ ಹೆಡ್ಸ್ ನ ರಿಮೂವ್ ಮಾಡೋದಕ್ಕೆ ಹಣ್ಣಾಗಿರೋ ಬಾಳೆಹಣ್ಣು ಓಕೆ ಮತ್ತೆ ಕೆನೆ, ಹಾಲಿನ ಕೆನೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬಾದಾಮ್ ಪೌಡರ್ 3 ಸೇರಿಸಿ ಇದು ಮಾಡ್ಕೊಂಡ್ಬಿಟ್ರೆ ಹೋಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ. ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ. ಇಲ್ಲಿ ಗೊತ್ತಾಗ್ತಾ ಇದೆ, ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮನೆ ಮದ್ದು ಮಾಡ್ಕೋಬಹುದು. ಎಸ್, ಮನೆ ಒಳಗಡೆ ಇರೋದನ್ನ ಮದ್ದನ್ನಾಗಿ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಮತ್ತೆ ಇದು ವೆಜಿಟೇಬಲ್ಸ್ ಎಲ್ಲ ಇವಾಗ ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತಲ್ಲ, ಹೌದು, ಈಗ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಒಂದ್ಸಲ ಈ ಬೇಸಿಗೆಗೆ ಇದಕ್ಕೆ ಡ್ರೈ ಆಗಿರುತ್ತೆ. ಅವಾಗ ವೆಜಿಟೇಬಲ್ಸ್ ತೆಗೆದ್ಬಿಟ್ಟು ನಾವೆಲ್ಲ ಕಟ್ ಮಾಡ್ಬಿಟ್ಟು ಲೆಮನ್ ಜ್ಯೂಸ್ ಅಂಡ್ ಸಾಲ್ಟ್ ಮಿಕ್ಸ್ ಮಾಡ್ಬಿಟ್ಟು ಒಂದು 10 ಮಿನಿಟ್ಸ್ ಇಟ್ಟು ತೆಗೆದ್ರೆ ಫ್ರೆಶ್ ಆಗುತ್ತೆ ವೆಜಿಟೇಬಲ್ಸ್. ವಾವ್, ಓಕೆ, ಸೊ ಇದನ್ನು ಕೂಡ ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಅದೇ ಖಂಡಿತ, ಯಾಕಂದ್ರೆ ಒಂದೊಂದ್ಸರ್ತಿ ಎಲ್ಲ ಒಣಕೊಂಡು ಹೋಗಿರುತ್ತೆ, ಈ ಕೊತ್ತಂಬರಿ ಇದು ಇದೆ, ಅದಕ್ಕೆ ಒಂದ್ ಸ್ವಲ್ಪ ಪುದಿ ಇದು ಲೆಮನ್ ಅಂಡ್ ಸಾಲ್ಟ್ ಮಿಕ್ಸ್ ಮಾಡ್ಬಿಟ್ಟು ಓಕೆ ಇದು ಮಾಡಿದ್ರೆ ಫ್ರೆಶ್ ಆಗುತ್ತೆ. ಅದು ಒಳ್ಳೆ ಟಿಪ್ಸ್ ಸಿಕ್ಕಿದೆ ನಮ್ಗಂತೂ. ಇದಾಗಿದೆಯಾ ನೋಡೋಣ. ಓಕೆ, ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಓಕೆ, ಸೊ ನಮಗೋಸ್ಕರ ಇವಾಗ ಗ್ರೀನ್ ಲೀವ್ಸ್ ಬಿರಿಯಾನಿ ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ ಹಾಕಿ ನಮಗೋಸ್ಕರ ಸರ್ವ್ ಮಾಡ್ತೀರಾ? ಓಕೆ, ಹಾಕ್ಲಾ ಬೌಲ್ಗೆ? ಹಾಕೊಡಿ. ಇದೊಂದು ಸ್ವಲ್ಪ ಒಂದ್ಸರ್ತಿ ಎಲ್ಲ ಇದು ಮಾಡಬೇಕು. ಬಿಸಿ ಬಿಸಿ ಬಿರಿಯಾನಿ ರೆಡಿ, ವೆಜ್ ಬಿರಿಯಾನಿ ಇದು. ಇವಾಗ ಸರ್ವಿಂಗ್ ಬೌಲ್ ಅಲ್ಲಿ ನಮಗೋಸ್ಕರ ಇದು ಗ್ರೀನ್ ಲೀವ್ಸ್ ಬಿರಿಯಾನಿ ರೆಡಿ ಆಗಿದೆ. ಎಸ್, ಇದಕ್ಕೆ ನಂಚ್ಕೊಳ್ಳೋರು ಇದು ರಾಯ್ತಾ, ಮೊಸರು ರಾಯ್ತಾ. ಇದಕ್ಕೆ ಪೆಪ್ಪರ್ ಪೌಡರ್ ಅಂಡ್ ಚಿಲ್ಲಿ ಪೌಡರ್, ಓಕೆ, ಸಾಲ್ಟ್ ಅಂಡ್ ಶುಗರ್ ಮಿಕ್ಸ್ ಮಾಡಿರ್ತೀವಿ ಅಷ್ಟೇ. ಇದು ಸಾಲ್ಟ್, ಶುಗರ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್. ಓಕೆ, ಸೊ ಇದನ್ನ ಮಿಕ್ಸ್ ಮಾಡಿ ಮೊಸರು ಜೊತೆಗೆ ಹಾಕಿ ನಂಚ್ಕೊಂಡು ತಿಂದು ಹೇಳಿ ಟೇಸ್ಟ್ ಹೇಗಿದೆ ಅಂತ. ಖಂಡಿತ. ಓಕೆ, ಸೊ ವೀಕ್ಷಕರೇ, ಗ್ರೀನ್ ಲೀವ್ಸ್ ಬಿರಿಯಾನಿ ರೆಡಿಯಾಗಿ ನನ್ನ ಕೈಗೆ ಬಂದಿದೆ. ಇದನ್ನು ಟೇಸ್ಟ್ ಮಾಡಬೇಕು ಅಂತ ನಾನು ಸಿಕ್ಕಾಪಟ್ಟೆ ತುಂಬ ಸಮಯದಿಂದ ಕಾಯ್ತಾ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಕಾಯ್ತಾ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದರೆ ನೀವು ಕೂಡ ಕಾಯ್ತಾ ಇರ್ತೀರಾ. ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ಫಸ್ಟ್ ತೋರಿಸ್ತೀವಿ, ಅದನ್ನು ರೀಕ್ಯಾಪಲ್ಲಿ ನೋಡ್ಕೊಂಬನ್ನಿ. ಗ್ರೀನ್ ಲೀವ್ಸ್ ಬಿರಿಯಾನಿ ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ, ಜೀರಿಗೆ, ಪಲಾವ್ ಮಸಾಲೆ ಮಿಶ್ರಣ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಸ್ವಲ್ಪ ಉಪ್ಪು, ಸಕ್ಕರೆ, ಹಸಿ ಬಟಾಣಿ, ಗೋಡಂಬಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು.
ನಂತರ ರುಬ್ಬಿಕೊಂಡ ಪಾಲಕ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ನಂತರ ಬಾಸುಮತಿ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು. ತದನಂತರ ಬೆಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ನೀರು ಸೇರಿಸಿ ಬೇಯಿಸಿದರೆ ಗ್ರೀನ್ ಲೀವ್ಸ್ ಬಿರಿಯಾನಿ ರೆಡಿಯಾಗಿರುತ್ತೆ.